ನೀರು ಹಂಚಿಕೆಯ ಭವಿಷ್ಯ ಇವತ್ತಾದರೂ ನಿರ್ಧಾರ ಆಗತ್ತಾ? ದೆಹಲಿಯ ಇವತ್ತಿನ ಸಭೆಯತ್ತ ಕರ್ನಾಟಕ ಜನರ ಚಿತ್ತ ಇದೆ. ಕಾವೇರಿ ಮತ್ತೆ ವಿವಾದವಾಗುತ್ತಾ ನಮ್ಮ ಪಾಲಿಗೆ ಅಥವಾ ಸಮಾಧಾನಕರ ನಿರ್ಣಯ ಆಗತ್ತಾ? ಇವತ್ತಿನ ಸಭೆಯಲ್ಲಿ ಕಾವೇರಿ ಕೊಳ್ಳದ ರೈತರ ಭವಿಷ್ಯ ನಿರ್ಧಾರ ಆಗತ್ತೆ. ಡೆಲ್ಲಿಯಲ್ಲಿ CWRC ಮೀಟಿಂಗ್ ಇದೆ. ಲಾಸ್ಟ್ ಟೈಮ್ ಕೂಡ ಆಗಿತ್ತು. ಬಟ್ ಅವಾಗ ರಾಜ್ಯದ ಪರವಾಗಿ ಅಂದ್ರೆ ವಾಸ್ತವಿಕತೆ ಏನು ಅನ್ನೋದ್ರ ಅರಿವನ್ನ ಗಮನಕ್ಕೆ ತಗೊಂಡು ಒಂದು ಡಿಸಿಷನ್ಗೆ ಬಂದಿದ್ರು. ಸೊ ಇವತ್ತು ಮತ್ತೊಂದು ಸುತ್ತಿನ ಸಭೆ ಇದೆ. CWMA ಮೀಟಿಂಗ್ ಕೂಡ ಇರೋದ್ರಿಂದ ಮಳೆ ಕೊರತೆ ಹಿನ್ನೆಲೆ ಕಾವೇರಿ ಕೊಳ್ಳದ ಬರದ ಛಾಯೆಯನ್ನ ಇಲ್ಲಿ ಎತ್ತಿ ಹಿಡಿಬೇಕು. ಈ ಸಭೆಯಲ್ಲಿ ವ್ಯತಿರಿಕ್ತ ನಿರ್ಧಾರವನ್ನು ತೆಗೆದುಕೊಂಡ್ರೆ ಮಂಡ್ಯ ಭಾಗದವರು ಕೆರಳ್ತಾರೆ, ಹೋರಾಟ ಮಾಡುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಮಂಡ್ಯ ಭಾಗದಲ್ಲಿ ಕಾವೇರಿ ಕಿಚ್ಚು ಹೆಚ್ಚುವ ಸಾಧ್ಯತೆ ಇದೆ. ಮೊದಲೇ DK ಶಿವಕುಮಾರ್ ಅವರು ಹೇಳಿದ್ದಾರೆ, ರೈತರಿಗೆ ನೀರಿಲ್ಲ, ಕುಡಿಯೋಕೆ ಮಾತ್ರ ಮೊದಲ ಆದ್ಯತೆ ಕುಡಿಯೋ ನೀರು ಅಂತ. ಕುಡಿಯೋಕ್ಕೂ ನಮಗೆ ನೀರಿಲ್ಲ ಅಂಥದ್ರಲ್ಲಿ ಇವರು ಅದನ್ನು ಬಿಡಿ 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 ಅಂದ್ರೆ ಅದೇನು ರಾಜಕೀಯ ಅನ್ನೋದು ಯಾವ ಹಂತಕ್ಕೆ ಹೋಗಿದ್ಯಪ್ಪ ತಮಿಳುನಾಡಿನಲ್ಲಿ? CWRC ಸಭೆಯಲ್ಲಿ ಕರ್ನಾಟಕ ವರ್ಸಸ್ ತಮಿಳುನಾಡು ಸಮರ ಮುಂದುವರಿತಾ ಇದೆ. ನೀರು ಬಿಡುಗಡೆ ವಿಚಾರದಲ್ಲಿ ಉಭಯ ರಾಜ್ಯಗಳ ವಾದ ಪ್ರತಿವಾದ. 40.43 TMC ನೀರನ್ನು ಹರಿಸಬೇಕು ಅಂತ ತಮಿಳುನಾಡು ಪಟ್ಟಿಡಿದಿದೆ. ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಅಂತ ರಾಜ್ಯದವರು ವಾದ ಇಡ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಕ್ ಸಾಧ್ಯ ಇಲ್ಲ ಅಂತ ರಾಜ್ಯ ಹೇಳ್ತಾ ಇದ್ದು, ಈಗ ಸುಪ್ರೀಂ ಆದೇಶದ ಪ್ರಕಾರ ನೀರು ಬಿಡುಗಡೆ ಮಾಡುವಂತೆ ತಮಿಳುನಾಡು ಪಟ್ಟಿಡ್ದಿದೆ. ಸುಪ್ರೀಂ ಆದೇಶ ನಿಜ, ಬಟ್ ಸುಪ್ರೀಂ ಆದೇಶಕ್ಕೆ ತಕ್ಕಂಗೆ ಮಳೆ ಬರ್ಬೇಕಲ್ವಾ, ನೀರು ನಿಂತ್ಕೋಬೇಕಲ್ವಾ? ಇಲ್ದಲ್ಲ ಇರೋ ನೀರನ್ನು ಎಲ್ಲಿ ನೀರು ಕಳಿಸಿ ಅಂದ್ರೆ ಎಲ್ಲಿ ಮಾಡೋದು ಹೇಳಿ? ಇನ್ನು ನಾವು ಮಾತಾಡ್ತಾ ಇದ್ವಿ, ಈ ಡಿಸ್ಟ್ರೆಸ್ ಫಾರ್ಮುಲಾ ಅನ್ನೋದು ಇನ್ನೂ ತಗೊಂಡಿಲ್ವಲ್ಲ ಅಂತ. ಮಳೆಗಾಲದಲ್ಲಿ ಎಷ್ಟು, ಮಳೆ ಇಲ್ದಾಗ ಹೆಂಗೆ, ತೀರಾ ಬರ ಬಂದಂಗೆ ಏನು ಮಾಡಬೇಕು? ಎಲ್ಲ ಟೈಮ್ನಲ್ಲೂ ನನಗೆ ಬಿರಿಯಾನಿ ಊಟನೇ ಬೇಕು ಅಂದ್ರೆ ಆಗುತ್ತಾ? ಮನೆ ಬಡತನೂ ನೋಡ್ಕೋಬೇಕಲ್ವಾ? ಸೊ ಈಗ ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿ ಈ ಸಂಗ್ರಹ ತುಂಬಾ ಕಡಿಮೆ ಆಗಿದೆ. ಇದು ನಮ್ಮವ್ರು ಹೇಳ್ತಾ ಇರೋದು. ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಹಂಗೆ ನಡ್ಕೊಳ್ಳಿ ಅಂತ ತಮಿಳುನಾಡು ಅವ್ರು ಹೇಳ್ತಾರೆ. 31.24 TMC ನೀರು ಬಿಡುಗಡೆ ಮಾಡಲೇಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದ್ದಾರೆ ಅವರು. ಇರ್ಬೇಕಲ್ಲ ಇಲ್ಲಿ, ಕೊಡಿ ಅಂದ್ರೆ ಎಲ್ಲಿ ಕೊಡ್ತಾರೆ? ಹಳೆಯವರಿದ್ದಾಗಲೂ ಅದೇ ಮೊಂಡುವಾದ. ಹೊಸ CM ಬಂದರೂ ಅವ್ರು ಬಿಟ್ಕೊಡ್ತಾರೆ ಊರವ್ರನ್ನ ಬಿಟ್ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅಟ್ಲೀಸ್ಟು ತಿಳಿದಂಥವ್ರು ಇದ್ದೀರಿ, ವಾಸ್ತವಿಕತೆ ಅರ್ಥ ಮಾಡ್ಕೋಬೇಕಲ್ವಾ? ಸರಿ, ಈಗ ಈ ಕರ್ನಾಟಕ ವರ್ಸಸ್ ತಮಿಳುನಾಡು ವಾಟರ್ ವಾರ್ ಏನು ಇವತ್ತು ನೆನ್ನೆದಲ್ಲ. ಈಗ ಅವ್ರದ್ದು ವಾದ ಏನು ಅಂತ ಹೇಳಿದ್ರೆ, ಮತ್ತು ನಮ್ಮ ಪ್ರತಿವಾದ, ನಮ್ಮ ರಾಜ್ಯದ ವಾದ ಏನು ಅಂತಲೂ ನೋಡೋಣ. ನೋಡ್ರಿ, ಕಾವೇರಿ ನೀರು ಬಿಡಿ, ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಹಂಗೆ ಬಿಡಬೇಕು, ನೀವು ಯಾವಾಗಲೂ ಹಂಗೆ ಬಿಡಬೇಕು ಅಂತ DMK ಪ್ರತಿಭಟನೆ ಮಾಡ್ತಾ ಇದೆ. ವರ್ಸಸ್ ಅಂದರೆ ನಮ್ಮವರು ಹೇಳ್ತಾ ಇರೋದು, ಕಾವೇರಿ ನೀರು ಕುರಿತು ಕರ್ನಾಟಕದ ಸಂಸದರು ಸೊಲ್ಲೆತ್ತಾ ಇಲ್ಲ. ಓಕೆ, ಈಗ ವಾಸ್ತವಿಕತೆ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. DMK ಅವರು ಒಂದು ಕ್ಷಣ ಸಿಕ್ಕರೆ ಸಾಕು, ಅಥವಾ ತಮಿಳ್ನಾಡವರು ಅಂತ ತಗೊಳ್ಳಿ, ಚಾನ್ಸ್ ಸಿಕ್ಕಾಗ್ಲೆಲ್ಲ ಮುಗಿ ಬೀಳ್ತಾರೆ ನಮ್ಮ ವಿರುದ್ಧ ನೀರಿನ ವಿಚಾರಕ್ಕೆ. ಬಟ್ ನಮ್ಮವ್ರಿಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಅವರಿಗೆ ಬೆನ್ಮೂಳೆನೇ ಇಲ್ಲ ಬಿಡ್ರಿ. ಅವರು ಇಲ್ಲೂ ಮಾತಾಡಲ್ಲ, ರಾಜ್ಯದಲ್ಲಿರೋರು. ಅಲ್ಲಿಗೆ ಆರಿಸ್ ಕಳಿಸಿರೋರಂತೂ ಅಯ್ಯೋ ನಡು ಬಗ್ಸ್ಕೊಂಡು ನಿಂತ್ಕೊಬಿಡ್ತಾರೆ, ಧ್ವನಿನೇ ಎತ್ತಲ್ಲ. ಅವ್ರಿಗೆ ಕಾವೇರಿ ನೀರು ಇದ್ರೆಷ್ಟು ಇಲ್ದಿದ್ರೆಷ್ಟು, ಅಧಿಕಾರ ಒಂದಿದ್ರೆ ಸಾಕು ಅನ್ನಂಗೆ. ನೋಡ್ರಿ, ಇವ್ರು ಕೇಳ್ತಾರೆ ತಮಿಳ್ನಾಡವರು, ವೇಳಾಪಟ್ಟಿ ಏನಿದೆ ಹಂಗೆ ನೀವು ನೀರು ಹರಿಸ್ಬೇಕು, ನೀರು ಇರ್ಲಿ ಬಿಡ್ಲಿ ಅದು ನಮಗೆಲ್ಲ ವಿಚಾರ ಅಲ್ಲ. ಕೋರ್ಟ್ ಏನು ಹೇಳಿದೆ ಹಂಗೆ ನೀವು ನಮ್ಮ ಪಾಲಿನ ನೀರು ನಮಗೆ ಕೊಟ್ಟೇ ಬಿಡ್ಬೇಕು ನೀವು ಅಂತಾರೆ. ವೇಳಾಪಟ್ಟಿಯಂತೆ ತನ್ನ ಪಾಲಿನ ನೀರು ಬಿಡುಗಡೆ ಮಾಡಬೇಕು ಅಂತ ಅವ್ರು ಪಟ್ಟು ಹಿಡಿದಿದ್ರೆ, ರಾಜ್ಯದ ಕಾವೇರಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ವಿಪರೀತ ಕುಸಿತ ಆಗಿದೆ. ನಿಮಗೆ ಗಮನಿಸಬಹುದು, 5,500ಕ್ಕಿಂತಲೂ ಹೆಚ್ಚಿನ ಕೆರೆಗಳು ಒಂದು ಹನಿ ನೀರಿಲ್ಲದೆ ಬತ್ತು ಹೋಗ್ಬಿಟ್ಟಿದಾವೆ. ಅಂದ್ರೆ ಮುಂಗಾರಿಲ್ಲ, ಆರಂಭ ಆಗೋ ಸಮಯಕ್ಕೆ ಆರಂಭ ಆಗಿಲ್ಲ, ನೀರಿಲ್ಲ, ಬರ ಈ ಪರಿಸ್ಥಿತಿಯಲ್ಲಿದ್ದೀವಿ. ಆದ್ರೂ ಅವ್ರು ಹೇಳೋದು, ನಮಗೇನು ಹೇಳಿದ್ರೆ ಆ ಮಾತು ಕೊಟ್ಟಂಗೆ ನಡ್ಕೋಬೇಕು ಅಂತ. ಇಲ್ದಲ್ಲಿರೋದು ಎಲ್ಲಿ ಕೊಡೋಣ? ಅರ್ಥ ಮಾಡ್ಕೊಳ್ಳೋ ಪ್ರಜ್ಞೆನೇ ಇಲ್ಲ. CWRC ಮೀಟಿಂಗ್ ಮೊನ್ನೆಯೂ ನಡೆದಿತ್ತು, ಈಗಲೂ ಕೂಡ ನಡೀತಾ ಇದೆ. ಅವತ್ತು ಬಿಡಿ ಒಂದು ಹಂತದಲ್ಲಿ ನಮ್ಮ ಪರವಾಗಿ ಅಂದ್ರೆ ತಪ್ಪಾಗುತ್ತೆ, ವಾಸ್ತವಿಕತೆ ಏನಿತ್ತು ಅದನ್ನ ನೋಡ್ಕೊಂಡು ರಿಸಲ್ಟ್ ಕೊಟ್ಟಿದ್ರು ಅವರು. ಅವ್ರಿಗೆ ಅಲ್ಲಿ ಕುಡಿಯೋಕೆ ನೀರಿಲ್ಲ, ಇನ್ನು ನಿಮಗೆ ಬಿಡಿ ಅಂದ್ರೆ ಎಲ್ಲಿ ಕೊಡ್ತಾರೆ, ಎಲ್ಲಿ ಬಿಡೋಕ್ಕಾಗುತ್ತೆ ಅಂತ ಹೇಳಿದ್ರು. ಸೊ ಈಗ ನೋಡ್ರಿ, ಮಳೆ ಕಡಿಮೆ ಆಗಿದೆ, ಜಲಾಶಯದಲ್ಲಿ ನೀರಿನ ಪ್ರಮಾಣ ಅಂತೂ ಈ ಡೆಡ್ ಸ್ಟೋರೇಜ್ ಬಿಟ್ಟು ಹಬ್ಬ ಅಂದ್ರೆ ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀರಿಗೂ, ಕುಡಿಯೋ ನೀರಿಗೂ ನಾವು ಒದ್ದಾಡ್ಬೇಕು ಹಂಗಿದೆ. ಅವರಿಗೆ ಬೆಳೆ ಕೊಡಿ, ಮತ್ತೊಂದು ಕೊಡಿ ಅಂದ್ರೆ ಎಲ್ಲಿ ಕೊಡೋಣ ಹೇಳಿ? ಆಮೇಲೆ ನಮ್ಮವ್ರ ನಡು ಈ ಬೆನ್ಮೂಳೆನೂ ಸ್ಟ್ರಾಂಗ್ ಆಗಿರ್ಬೇಕ್ರಿ. ಅವರು ಭಾಷೆ, ನೀರು, ನೆಲ ಅಂತ ಬಂದ್ಬಿಟ್ರೆ ಜೀವ ಕೊಡೋಕ್ಕೂ ರೆಡಿ ಆಗಿರ್ತಾರೆ. ನಮ್ಮವು ಧ್ವನಿನೇ ಎತ್ತಲ್ಲ, ನನ್ನ ಅಧಿಕಾರ, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅಂತ. ಇದೆ ಕರ್ನಾಟಕದ ರಾಜಕಾರಣಿಗಳಿಗೂ ತಮಿಳುನಾಡಿನ ರಾಜಕಾರಣಿಗಳಿಗೂ ಇರುವ ವ್ಯತ್ಯಾಸ. ಜೂನಲ್ಲಿ 9.19 TMC, ಜುಲೈನಲ್ಲಿ 31.24 TMC ನೀರಿಗೆ ಮನವಿ ಮಾಡಿದ್ದಾರೆ.
ಬಟ್ ಜೂನ್ ತಿಂಗಳಲ್ಲಿ 9.19 TMC ಹಾಗೂ ಜುಲೈ ತಿಂಗಳಲ್ಲಿ 31.24 TMC ನೀರು ಹರಿಸಬೇಕು ಅಂತ ಅವರು ಪಟ್ಟು ಹಿಡಿದಿದ್ರು. ಈ ನಂಬರ್ಸ್ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಮಾಡ್ಬೋದು, ಬಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇನ್ನು ಕಾವೇರಿ ನದಿಯಲ್ಲಿ ಪ್ರಸ್ತುತ ಕುಡಿಯೋ ನೀರು ಮಾತ್ರ ಲಭ್ಯ ಇದೆ, ಅಂದರೆ ನಮಗೆ ಬೇಕಾಗೋ ಕುಡಿಯೋಷ್ಟು ನೀರು ಮಾತ್ರ ಲಭ್ಯ ಇದೆ. ರಾಜ್ಯದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಕೃಷಿ ಬಳಕೆಗೂ ಇಲ್ಲ ನೀರು. ಹಾಗಾದ್ರೆ ಮಂಡ್ಯ ಭಾಗದಲ್ಲಿ ನಾಲೆಗೆ ನೀರು ಹರಿಸಿ ಅಂತ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ಲ, ಅವ್ರನ್ನ ತಲೆಕೆಟ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ರ. ಪಾಪ ಅವ್ರಿಗೆ ಬೆಳೆಗೆ ನೀರಿಲ್ಲ, ನಾಟಿ ಮಾಡಿದರೆ ನೀರಿಲ್ಲ. DK ಶಿವಕುಮಾರ್ ಹೇಳಿದ್ದಾರೆ ಕುಡಿಯಕ್ ಮಾತ್ರ ನೀರು, ರೈತರಿಗಿಲ್ಲ ಅಂತ. ಇದೆಲ್ಲ ನೋಡಿ ಬಾರಿ ಪಕ್ಕದಲ್ಲೇ ಇದ್ದಾರೆ, ದಿನ ಬೆಳಗಾದ್ರೆ ನಮ್ಮ ಪ್ರೊಟೆಸ್ಟ್ ನೋಡ್ತಾ ಇರ್ತಾರೆ. ಆದ್ರೂ ಕೂಡ ಅವ್ರು ಪಟ್ಟು ಬಿಡಲ್ಲ, ನಮಗೆ ನೀರು ನೀವು ಎಷ್ಟು ಹೇಳಿದ್ರಿ ಎಷ್ಟು ಕೊಡಬೇಕು ಅಂತ. ವಿತಂಡವಾದ ಅವ್ರದ್ದು. ಈ ವೇಳೆ ತಮಿಳುನಾಡಿಗೆ ನೀರು ಬಿಡೋದು ಕಷ್ಟ ಅನ್ನೋದು ಕರ್ನಾಟಕದ ವಾದ. CWRCಗೆ ಅದನ್ನ ಮನದಟ್ಟು ಮಾಡ್ಕೊಡ್ಬೇಕು ನೀವು. ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಇಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಆಗಲ್ಲ, ನೀರು ಬಿಡಲ್ಲ ಅಂದ್ರೆ ಆಗಲ್ಲ, ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡ್ಬೇಕಲ್ಲಿ. ಓಕೆ, ನೆಕ್ಸ್ಟು 40.43 TMC ನೀರು ಬಿಡ್ರಿ ಅಂತ ಇವ್ರು ಕೇಳ್ತಾರೆ. 2 ತಿಂಗಳಲ್ಲಿ ಕರ್ನಾಟಕದಿಂದ ತಮಿಳುನಾಡಿಗೆ ಕೇವಲ ಸುಮಾರು 4 TMC ನೀರು ಮಾತ್ರ ಹೋಗಿದೆ, ಬಿಕಾಸ್ ನೀರು ಇಲ್ವಲ್ಲ. ಉಳಿದ ಪ್ರಮಾಣದ ನೀರನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ನೀವು ಎಷ್ಟು ಬಿಟ್ಟಿದ್ದೀರಿ, ಎಷ್ಟು ಬಿಡಬೇಕಾಗಿತ್ತು ಅಂತ ಲೆಕ್ಕಾಚಾರ ಕೊಡ್ತಾರೆ ಅವರು. ವಾಡಿಕೆಯಷ್ಟು ಮಳೆ ಬರ್ತಾ ಇಲ್ಲ, ಡ್ಯಾಮ್ನಲ್ಲಿ ನೀರಿಲ್ಲ, ಬೇಸಿಕ್ಕಿದು. ಜಲಾಶಯದ ನೀರನ್ನು ಕೃಷಿ ಉದ್ದೇಶಕ್ಕೂ ಕೂಡ ನಾವು ಬಳಸ್ತಾ ಇಲ್ಲ. ಬಳಸಿದಿದ್ರೆ ಮಂಡ್ಯದ ರೈತರು ರಸ್ತೆಗಿಳಿದು ರೋಡ್ನಲ್ಲಿ ಕುತ್ಕೊಂಡು ಅಡುಗೆ ಮಾಡ್ಕೊಂಡು ತಿಂತಾ ಇರಲಿಲ್ಲ ಮಂಡ್ಯ ಭಾಗದಲ್ಲಿ. ಬೆಂಗಳೂರು ಸೇರಿದಂತೆ ದೊಡ್ಡ ನಗರಗಳಿಗೆ ಕುಡಿಯುವಂತಹ ನೀರು ಪೂರೈಸೋದು ಈಗ ಮೊದಲ ಆದ್ಯತೆ. ಸೊ ರಾಜ್ಯ ತನ್ನ ನಿಲುವನ್ನು ಮಂಡಿಸಬೇಕು, ಅದನ್ನ ಪ್ರಸ್ತಾಪ ಮಾಡ್ತಾರೆ. ಬಟ್ ಸ್ಟ್ರಾಂಗ್ ಆಗಿ ಅವರಿಗೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಹೇಳಬೇಕು. ನಮ್ಮಲ್ಲಿರೋ ವೀಕ್ನೆಸ್ಸೇ ಅದು. ಟ್ರಿಬ್ಯುನಲ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಬೇಕು ಅಂತ ಅವ್ರು ಕೇಳ್ತಾರೆ. ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ನೀರಿನ ಹಂಚಿಕೆ ಕುರಿತು ಅಂತಿಮ ತೀರ್ಪನ್ನು ಕೊಟ್ಟಿತ್ತು. ಕರ್ನಾಟಕ ಮಳೆ ಕೊರತೆ ಅನ್ನೋ ಕಾರಣಕ್ಕೆ ನೀರನ್ನು ತಡೆ ಹಿಡಿಯೋದು ನ್ಯಾಯಾಲಯದ ಆದೇಶ ಉಲ್ಲಂಘನೆ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಕುಡಿಯೋ ನೀರಿಗೆ ಮೊದಲ ಆದ್ಯತೆ, ಅದು ಎಲ್ರಿಗೂ ಗೊತ್ತಿರೋದು, ಯೂನಿವರ್ಸಲ್ ಟ್ರೂತ್ ಅದು, ನ್ಯಾಯ. ಮತ್ತೆ ಅದು ಬರೀ ಸತ್ಯ ಅಲ್ಲ. ಬೆಂಗಳೂರಿನಂತಹ ಮಹಾನಗರ ಸೇರಿದಂತೆ ಮೈಸೂರು, ಮಂಡ್ಯ ಹಾಗೂ ಹಲವು ಪಟ್ಟಣಗಳ ಕುಡಿಯೋ ನೀರು ಕಾವೇರಿಯ ಮೇಲೆ ಅವಲಂಬಿತ ಆಗಿದೆ. ಕುಡಿಯೋ ನೀರನ್ನು ಅವ್ರಿಗೆ ಬಿಟ್ಬಿಟ್ರೆ ನಾವು ಇನ್ನೇನು ಮಣ್ಣು ತಿನ್ಕೊಂಡಿರ್ಬೇಕಷ್ಟೇ ನೀರು ಕುಡಿದಲೆ. ಕಾವೇರಿ ನೀರು ತಮಿಳುನಾಡು ರೈತರ ಜೀವನಾಧಾರ. ತಂಜಾವೂರು, ತಿರುವಾರೂರು, ನಾಗಪಟ್ಟಿಣಂ, ಮಯಿಲಾಡುತುರೈ ಅಂತ ಹೀಗೆ ಹಲವಾರು ಜಿಲ್ಲೆಗಳಿಗೆ ಲಕ್ಷಾಂತರ ರೈತರು ಇದೇ ನೀರನ್ನು ನಂಬ್ಕೊಂಡು ಅವರು ನಾಟಿ ಮಾಡ್ತಾರೆ. ಸಮಯಕ್ಕೆ ನೀರು ಸಿಗ್ಲಿಲ್ಲ ಅಂದ್ರೆ ಬೆಳೆ ಹಾಳಾಗುತ್ತೆ ಅಂತ ಇವರ ವಾದ. ಯಾರ್ದು? ತಮಿಳ್ನಾಡವ್ರದ್ದು. ಅದಕ್ಕೆ ನಮ್ಮವ್ರು ಹೇಳ್ತಾರೆ, ಕರುನಾಡಿನಲ್ಲಿ ಮಳೆ ಇಲ್ಲ, ಬರಗಾಲದಲ್ಲಿ ನಾವು ದಿನ ಕಳೀತಾ ಇದ್ದೀವಿ. ದಕ್ಷಿಣ ಪಶ್ಚಿಮ ಮಾರುತ ದುರ್ಬಲ ಆಗ್ಬಿಟ್ರೆ ಡ್ಯಾಮ್ಗಳಲ್ಲಿ ನೀರಿರಲ್ಲ. ನೀರೇ ಇಲ್ಲದ ಪರಿಸ್ಥಿತಿಯಲ್ಲಿ ನಿಗದಿತ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಿ ಅಂದ್ರೆ ಎಲ್ಲಿಂದ ತಗೋಬರೋಣ ಹೇಳಿ ಅಂತ ಇವ್ರು ಕೇಳ್ತಾರೆ. ಬರಗಾಲದಲ್ಲಿ ಲಭ್ಯ ಇರೋ ನೀರನ್ನು ಎಲ್ಲ ರಾಜ್ಯಗಳು ಸಮಾನವಾಗಿ ಕೊರತೆಯನ್ನು ಹಂಚ್ಕೊಳ್ಬೇಕು ಅನ್ನೋ ತತ್ವವನ್ನು ನೀವು ಅನುಸರಿಸಬೇಕಾಗತ್ತೆ ಅಂತ ಕಿವಿ ಮಾತು ಹೇಳಕ್ಕೆ ನಮ್ಮವ್ರು ಹೋಗ್ತಾರೆ, ಪ್ರಯತ್ನ ಪಡ್ತಾರೆ. ಅವರು ರೈತರ ಕನ್ಸರ್ನ್ ಅಂತ ನೋಡ್ತಾರೆ. ನಮ್ಮಲ್ಲಿ ಕುಡಿಯೋಕ್ಕೆ ನೀರಿಲ್ಲ,